ಎಲ್ಲಿಗೂ ನಮಸ್ಕಾರ. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ಇನ್ನೊಬ್ಬ ಯಶಸ್ವಿ ರೈತ ಹತ್ರ ಬಂದಿದ್ದೀವಿ. ಇವರ ಹೆಸರು ಚೇತನ್ ಅಂತ ಹೇಳಿ, ದ್ಯಾಮಪ್ಪನಗುಡಿ, ಸಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಇವರ ಒಂದು ಪರಿಚಯವನ್ನ ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಚೇತನ್ ಅಂತ ಹೇಳಿ. ನಮ್ಗೆ ಏನಂದ್ರೆ ಫೈಲೋ ಅಂತ ಹೇಳಿ ಒಂದು ಕಂಪ್ನಿಯಿಂದ ಕೈಲೋ ಮತ್ತು ನೀರೋ ಅಂತ ಹೇಳಿ 2 ಡಿವೈಸ್ ಹಾಕಿದ್ದಾರೆ. ಇದರಿಂದ ಉಪಯೋಗಗಳು ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ, ನಮ್ಗೆ ಗಿಡಕ್ಕೆ ನೀರಿನ ಮಟ್ಟ, ನೀರು ಎಷ್ಟು ಬೇಕು, ಯಾವ ತರ ಸೇವಿಂಗ್ಸ್ ಆಗುತ್ತೆ ಎಲ್ಲದಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ. ವೆದರ್ ರಿಪೋರ್ಟ್ ಇದೆ. ನಮ್ಗೆ ಇದರಿಂದ ಸಿಕ್ಕಾಪಟ್ಟೆ ನೀರಾಗಿರ್ಬೋದು, ವೆದರ್ ಆಗಿರ್ಬೋದು, ಸ್ಪ್ರೇ ಔಷಧಿಗಳಾಗಿರ್ಬೋದು, ಎಲ್ಲ ಉಪಯೋಗ ಚೆನ್ನಾಗಿ ಕೊಟ್ಟಿದ್ದಾರೆ. ಏನಾದ್ರು ಸಮಸ್ಯೆ ಇದ್ರೆ ಎಲ್ಲ ಅವರೇ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಾವು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ. ಅದರಿಂದ ನಮಗೂ ತುಂಬಾ ಅನುಕೂಲ ಆಗಿದೆ. ಫೈಲೋ ಅನ್ನೋ ಕಂಪ್ನಿ ಕಡೆಯಿಂದ ನೀರೋ ಮತ್ತು ಕೈರೋ ಅಂತೇಳಿ 2 ಡಿವೈಸ್ಗಳು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ನಮಗೂ ಇವಾಗ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಂದೀಪ್ ಅವರು. ನಾವು ಯಾವಾಗೇ ಫೋನ್ ಮಾಡಲಿ, ಅಣ್ಣ ಇದ್ರಲ್ಲಿ ಏನೋ ಸಮಸ್ಯೆ ಇದೆಯಾ, ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಬಂದು ವಿಸಿಟ್ ಮಾಡಿ ತೋಟಕ್ಕೆ ನೋಡಿ ನಮಗೂ ದಾಳಿಂಬೆ ಗಿಡದ ಬಗ್ಗೆ ಸಹ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಅದರಿಂದ ನಾವು ಅವ್ರ ಸಪೋರ್ಟಿಂದ ಚೆನ್ನಾಗಿ ಬೆಳೆದಿದ್ದೀವಿ. ನಮ್ಮದು ಇದು 2 ವರ್ಷದ ಗಿಡ ಉಣಿ. ಇದು ಮೊದಲನೇ ಕ್ರಾಪು. ಹಾರ್ವೆಸ್ಟಿಂಗ್ ಬಂದಿದೆ. 2-3 ಡೇಸಲ್ಲಿ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಇವಾಗ ಕಾಯದ ಸೈಜಿಂಗ್ ಎಲ್ಲ ಚೆನ್ನಾಗಿದೆ. ಇದರಿಂದ ನಮಗೆ ಉತ್ತಮವಾದ ಗುಣಮಟ್ಟದ ಬೆಳೆ ಬೆಳೆದಿದ್ದೀವಿ. ಎಸ್ ಸರ್. ಸರ್, ಹಾಗಾದ್ರೆ ನಿಮ್ಮಲ್ಲಿ ಎಷ್ಟು ಪರ್ಸೆಂಟ್ ನೀರಿನ ಉಳಿತಾಯ ಆಗಿತ್ತು ಸರ್? ಮೊದ್ಲು ಎಷ್ಟು ಅವರ್ ಕೊಡ್ತಾ ಇದ್ರಿ ನೀರು? ಡಿವೈಸ್ ಹಾಕೊಂಡ್ಮೇಲೆ ಎಷ್ಟು ಅವರ್ ನೀರು ಕೊಡ್ತಾ ಇದ್ರಿ? ಮೊದಲು ನಾವು ಈ ಭೂಮಿ ಸ್ವಲ್ಪ ಕಲ್ಲು ಭೂಮಿ ಇದು. ನಾವು ನೀರು ಎಷ್ಟು ಬಿಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ, ಅದಿಲ್ಲ. ಬಟ್ ಇವಾಗ ಅದರಲ್ಲಿ 2 ಸೆನ್ಸರ್ ಇದೆ. ಒಂದು 8 ಇಂಚ್ ಒಂದು 15 ಇಂಚ್ ಒಂದು. ಅದೊಂದು ವೆಟ್ ಇದೆಯಾ ಇಲ್ಲ ನಾನ್ ವೆಟ್ಟಾ ಅಂತ ಡ್ರೈ ಇದೆಯಾ ನಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅದರಿಂದ ತುಂಬಾ ಉಪಯೋಗ ಆಗ್ತಾ ಇದೆ. ನೀರಿನ ಗುಣಮಟ್ಟ ಅಂತೂ 100% ನಮಗೆ ಸೇವಿಂಗ್ಸ್ ಇದೆ. 30 to 40% ನೀರು ಸೇವಿಂಗ್ಸ್ ಆಗ್ತಾ ಇದೆ. ಈಗ ಗಿಡದಲ್ಲಿ ಡ್ರೈ ಇದೆಯಾ, ಗಿಡದಲ್ಲಿ ತ್ಯಾಮ ಇದೆಯಾ, ಮಳೆ ಬರುತ್ತಾ, ಎಲ್ಲೂ ಇರುತ್ತೆ ನಮ್ಗೆ ನೋಡ್ಸುತ್ತೆ ಅದರಲ್ಲಿ. ಮತ್ತೆ ಈಗ ಗೊಬ್ಬರಗಳ ವಿಚಾರಕ್ಕೆ ಬರೋದಾದ್ರೆ, ಗೊಬ್ಬರಗಳ ಬಳಕೆಯಲ್ಲಿ ಏನಾದ್ರು ತಮ್ಗೆ ಕಡಿಮೆ ಅಂತ ಅನಿಸ್ತಾ ಇದೆಯಾ? ಇದೆ ಸರ್, ಸೇವಿಂಗ್ಸ್ ಇದೆ. ಅದರಲ್ಲೂ 20-30% ಅದರಲ್ಲೂ ಸೇವಿಂಗ್ಸ್ ಆಗ್ತಾ ಇದೆ. ಅದ್ರಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ ನಮ್ಗೆ. ಅದರಿಂದ ನಾವು ಅದ್ರ ಮಾಹಿತಿ ತಿಳ್ಕೊಂಡಾಗೆ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗೋದು. ಅದ್ರ ಬಗ್ಗೆ ನಾವು ನೋಡಿದಾಗ ಅದು ಆ್ಯಪ್ ಇದೆ. ಅದ್ ಆ್ಯಪ್ ನಾವು ವೀಕ್ಷಣೆ ಮಾಡಿದಾಗ ಏನಾಗ್ತಾ ಇದೆ, ಏನ್ ಬೇಕು, ಏನ್ ಕೇಳ್ತಾ ಇದೆ ಗಿಡ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ. ಹಾಗೇನೆ ನಿಮ್ಗೆ ಈಗ ಸ್ಪ್ರೇ ಮಾಡ್ತೀರಲ್ವಾ, ಸ್ಪ್ರೇ ಮಾಡೋದಕ್ಕೆ ಯಾವ ರೀತಿ ಅಂತ ಹೆಲ್ಪ್ ಆಗ್ತಾ ಇದೆ ತಮ್ಗೆ? ಹೌದು, ಅದ್ರಲ್ಲೇ ಗೊತ್ತಾಗುತ್ತೆ ಟ್ರಿಪ್ಸ್ ಇದೆಯಾ, ಇಲ್ಲ ರೋಗ ಇದೆಯಾ, ಏನಿದೆ ಅಂತೆಲ್ಲ ಅದ್ರಲ್ಲಿ ಚೆನ್ನಾಗಿ ನೋಡಿಸ್ತಾ ಇದೆ. ಈಗ ನಾವು ಸ್ಪ್ರೇ ಮಾಡಕ್ ಮುಂಚೆ ವೆದರ್ ಸಪೋರ್ಟ್ ಮಾಡ್ಬೇಕು. ಅದ್ರಲ್ಲೂ ನಮಗೆ ಮಳೆ ಬರುತ್ತಾ, ಇವತ್ತಿಲ್ಲ, ಇನ್ನು ಮಳೆ ಎಷ್ಟು ದಿವಸ ಹಾಕಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಅದರಿಂದ ನಾವು ಚೆನ್ನಾಗಿ ಉಪಯೋಗ ಆಗಿದೆ, ಉಪಯೋಗಿಸ್ಕೊಂತ ಇದೀವಿ. ನಾವು ಇದು ಹಾಕ್ಸಿ ಒಂದು 8 ಮಂತ್ಸ್ ಆಗಿರ್ಬೋದು. ಇನ್ನೊಂದು ನೀರು ಅಂತಿದೆ, ಅದಾಕ್ಸಿ ಒಂದು 5 ಮಂತ್ಸ್ ಆಗಿದೆ. 2 ಅನುಕೂಲವಾಗಿ ಕೆಲಸ ಮಾಡ್ತಾ ಇದೆ. ಅದರಿಂದ ನಮ್ಗೆ ತುಂಬಾ ಉಪಯೋಗ. ರೈತನಿಗೆ ಬೇಕಾಗಿದೆ ಮೈನ್ ನೀರು. ನೀರಿನ ಬಳಕೆಗೋಸ್ಕರ ಅದು ಫೈಲೋ ಕಂಪ್ನಿದು ಕೈಲೋ ಮತ್ತು ನೀರು ಅಂತ ಬಳಸ್ಬಿಟ್ರೆ ಬಹಳ ನೀರು ಉಪಯೋಗ ಆಗುತ್ತೆ. ಮನುಷ್ಯನ್ ಗೊತ್ತಾಗುತ್ತೆ ತ್ಯಾಮ ಇದೆಯಾ ಇಲ್ಲ ಅನ್ನೋದು 100% ಗೊತ್ತಾಗುತ್ತೆ. ಹಾಗೇನೆ ಓವರ್ ಆಲ್ ಈಗ ಖರ್ಚು ಮಾಡ್ತಾರಲ್ವಾ, ಆ ಖರ್ಚಲ್ಲಿ ನಿಮ್ಗೆ ಎಷ್ಟು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ? ಉಳಿಯುತ್ತೆ, ಒಂದು 20 to 25% ಆರಾಮಾಗಿ ಉಳಿಯುತ್ತೆ. ಹೌದ್ರಾ? ಓಕೆ. ಬೇರೆ ಒಂದು ತೋಟಗಳು ನಿಮ್ ಸುತ್ತಮುತ್ತ ಕೂಡ ಇದೆ, ಹೌದಾ? ಅವ್ರಿಗೆ ನಿಮ್ಗೆ ಹೋಲಿಸ್ಕೊಂಡಾಗ ಇಳುವರಿಯಲ್ಲಿ ವ್ಯತ್ಯಾಸ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಇದೆ ಸರ್, ನಮ್ದು ಇಳುವರಿ ಎಲ್ಲ ಸೂಪರ್. ಗಿಡಕ್ಕೆ 15 kg 16 kg ಬಿಟ್ಟಿದೆ. ನಾವು ಫಸ್ಟ್ ಇದಾಕ್ಸಕ್ ಮುಂಚೆ ಎಲ್ಲ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾವ ತರ ಏನು ಅಂತ. ಬಟ್ ಅದ್ ಯಾವ ಹಂಗೆ ನಿಮ್ಮಂತವ್ರು ನಮ್ಗೆ ಹೆಲ್ಪ್ ಮಾಡಿದಾಗ ಅದು ಹಾಕ್ಸಿ ಸಹ ಗೊತ್ತಾಗುತ್ತೆ. ಇದರಲ್ಲಿ ನೀರಿನೆಲ್ಲ ಅಂಶ ಗೊತ್ತಾಗುತ್ತೆ, ನಿಮ್ಗೆ ಭೂಮಿ ಸಾಯಿಲ್ ಯಾವ ತರ ಇದೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಹಾಕ್ಸಿದ್ವಿ. ಅದರಿಂದ ನಮಗೆ ಫ್ಲವರ್ ಸೆಟ್ಟಿಂಗ್ ಆಗಿರ್ಬೋದು, ಇಲ್ಲ ಪಾಲಿನೇಷನ್ ಟೈಮಲ್ಲಿ ನೀರು ಎಷ್ಟು ಬಿಡಬೇಕು ಅಂತೆಲ್ಲ ಚೆನ್ನಾಗಿ ನೋಡ್ಸಿದೆ. ನಮ್ಗೆ ಫೈಲೋ ಕಂಪ್ನಿದು ಕೈದು ಚೆನ್ನಾಗಿ ನೋಡ್ಸಿದೆ. ಅದೇ ನೀರೋದು ಚೆನ್ನಾಗಿ ನೋಡ್ಸಿದೆ. ಅನುಕೂಲ ಆಗಿದೆ, 100% ಅನುಕೂಲ ಆಗಿದೆ. ಪ್ರತಿಯೊಬ್ಬ ರೈತನು ಹಾಕ್ಸ್ಕೊಬೇಕು. ದಾಳಿಂಬೆ ಬೆಳೆ ನಮ್ಮ ಸದ್ಯಕ್ಕೆ ನಾನು ದಾಳಿಂಬೆಗೆ ಹಾಕ್ಸಿದ್ದೀನಿ. ದಾಳಿಂಬೆ, ದ್ರಾಕ್ಷಿ ಇಂಥ ಬೆಳೆಗೆಲ್ಲ ಬಹಳ ಅನುಕೂಲ ಆಗುತ್ತೆ. ಹಾಗೆ ಹಣ್ಣಿನ ಗುಣಮಟ್ಟದ ಬಗ್ಗೆ ಮಾತಾಡೋದಾದ್ರೆ, ನಮ್ದು ಹಣ್ಣಿನ ಗುಣಮಟ್ಟ ಚೆನ್ನಾಗಿದೆ. 250 ಇಂದ 350 ಗಂಟೆ ಬರ್ತಾ ಇದೆ. ಸೈಜ್ ಇದೆ, ಕಲರ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಯಾರೇ ತೋಟಕ್ಕೆ ಬಂದು ವಿಸಿಟ್ ಮಾಡೋದನ್ನು ಇಲ್ಲ ಸರ್ ತೋಟ ಚೆನ್ನಾಗಿದೆ, ಕಲರ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಗಿಡ ಇದೆ, ಒಳ್ಳೆ ಕಾಯಿ ಇದೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಯಾರೋ 2-3 ಕೇಳಿದ್ರು. ಹಂಗೂ ನಾನು ಯಾಕೋ ಸಜೆಷನ್ ಮಾಡಿ ನನ್ನ ಫ್ರೆಂಡ್ಗೆ ಒಬ್ಬ ಹಾಕಿದೆ ರೀಸೆಂಟ್ ಆಗಿ. ಯಾಕಂದ್ರೆ ಅದರಿಂದ ಉಪಯೋಗ ಇದೆ, ಉಪಯೋಗ ಹೇಳ್ಬೋದು ನಾವು. ಅದು ಯೂಸ್ ಆಗ್ಲಿಲ್ಲ ಅಂದಾಗ ನಾವ್ ಹೇಳಕ್ ಆಗಲ್ಲ. ಬಟ್ ಚೆನ್ನಾಗಿದೆ ಉಪಯೋಗ. ರೈತರು ದಾಳಿಂಬೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಚಿಲ್ಲರೆ ಬೆಳೆಗೆಲ್ಲ ಆಗುತ್ತೆ ಅಂತೆ. ಚಿಲ್ಲರೆ ಬೆಳೆ ನಾವಿನ್ನ ನೋಡ್ಲಿಲ್ಲ. ಬಟ್ ನೆಕ್ಸ್ಟ್ ಹೂ ಗಿಡ ಹಾಕಿದ್ರೆ ಕೆಳಗೆ ಇನ್ನೊಂದು ಹಾಕ್ಸ್ಬೇಕು. ನಾವು ಹೂ ಗಿಡಕ್ಕೆ ಒಂದು ಹಾಕ್ಸ್ತೀವಿ ನಾವು. ಅದ್ರ ಬಗ್ಗೆ ಹಾಕಿದಾಗ ಹೇಳ್ಬೋದು. ಇವಾಗಂತೂ ದ್ರಾಕ್ಷಿ ದಾಳಿಂಬೆಗಂತೂ ಪಕ್ಕ ಅನುಕೂಲ ಆಗ್ತದೆ. ಓಕೆ ನೋಡಿ ಆತ್ಮೀಯ ರೈತ ಬಾಂಧವರೇ, ಇವ್ರ ಬಾಯಿಂದ ಕೇಳಿದ್ರಿ ಯಾವ ರೀತಿಯಾಗಿ ಈ ಒಂದು ಡಿವೈಸ್ಗಳು ಅವರಿಗೆ ಸಹಾಯ ಮಾಡಿದೆ ಅಂತ ಹೇಳಿ.
ಕೊನೆಯದಾಗಿ ಸರ್ ನಿಮ್ ತರ ಇನ್ನಷ್ಟು ಜನ ಯುವ ರೈತರುಗಳಿಗೆ ತಾವ್ ಏನಾದ್ರು ಹೇಳೋದಾದ್ರೆ ಏನನ್ನ ಹೇಳೋದಕ್ ಬಯಸ್ತಾರೆ? ಮಾಡ್ಬೋದು. ನಾನು ಎಜುಕೇಶನ್ ಡಿಗ್ರಿ ಮಾಡಿ ಕೆಲ್ಸಕ್ಕೆ ಹೋಗಿದ್ದೀನಿ, ಬಿಸ್ನೆಸ್ ಮಾಡಿದ್ದೀನಿ. ಇವತ್ತು ನಾನು ರೈತನಾಗಿ ತೋಟಕ್ಕೆ ಮಾಡ್ತಾ ಇದ್ದೀನಿ. ನನಗೆ ಖುಷಿ ಇದೆ. ಯಾಕೆಂದ್ರೆ ನಾವು 2 ವರ್ಷ ಗಿಡ ಉಣಿ ಇವತ್ತು ಫಸ್ಟ್ ಕ್ರಾಪ್ ಬಂದಿದೆ. ಬಟ್ ಖುಷಿ ಅನ್ನೋದೇನೋ ಎಲ್ಲ ಎಷ್ಟೋ ಜನ ಬೇಜಾರ್ ಪಡ್ತಾರೆ. ಬೇಜಾರಿಲ್ಲ ಸರ್, ಅದಕ್ಕೆ ಇಂಥ ಸಪೋರ್ಟ್ ಎಲ್ಲ ಮಾಡಿದಾಗ, ಈ ತರ ಜನ ಸಪೋರ್ಟ್ ಮಾಡಿದಾಗ ದುಡ್ಡು ಅವಶ್ಯಕತೆ ಐತೆ. ಅದೇ ತರ ನಾವು ಎಲ್ಲಾ ಕಡೆಯಿಂದ ಸಪೋರ್ಟ್ ಬಂದಾಗ ಆರಾಮ್ ಮಾಡಬಹುದು. ಅಗ್ರಿಕಲ್ಚರ್ಗಂತೂ ನೀರಿನ ವಿಚಾರಕ್ಕ, ಫರ್ಟಿಲೈಸರ್ಕ, ಕ್ಲೈಮೇಟ್ ಬಗ್ಗೆ ತಿಳ್ಕೊಳಕಂತೂ ಇದು ಉಪಯೋಗ ಚೆನ್ನಾಗಿದೆ. ಮಾಡ್ಬೋದು, ಖುಷಿ ಮಾಡ್ಬೋದು. ಆರಾಮ್ಗ ಯೂತ್ ಮುಂದೆ ಬರ್ಬೇಕಷ್ಟೇ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಮಾಡ್ತೀನಿ ಅನ್ನೋದಕ್ಕಿಂತ ಖುಷಿ ಮಾಡಿ ಒಂದ್ ವರ್ಷ ಕ್ರಾಪ್ ಬೆಳೀರಿ, ದಾಳಿಂಬೆ ಬೆಳೆದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಿಮ್ಗೆ. ಕೆಲ್ಸಕ್ಕೆ ಹೋಗೋದ್ ಬೆಟ್ಟದ ಇಲ್ಲ ನಾನು ತೋಟ ಮಾಡೋದ್ ಬೆಟ್ಟ ಅಲ್ಲೇ ಗೊತ್ತಾಗುತ್ತೆ. ಎಸ್ ನೋಡಿ, ಇದು ಅವರ ಅನುಭವ ಆಗಿತ್ತು. ಈಗ ಹಣ್ಣಿನ ಗುಣಮಟ್ಟದ ಬಗ್ಗೆ ನೋಡೋಣ. ಅವರೇನೆ ನಿಮ್ಗೆ ಒಂದೊಂದು ಗಿಡವನ್ನು ಕೂಡ ತೋರಿಸ್ತಾರೆ, ಹಣ್ಣು ಯಾವ ರೀತಿಯಾಗಿದೆ ಅಂತೇಳಿ ನೋಡ್ಕೊಂಡ್ ಬರೋಣ.